ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಸಚಿವ ಮಧು ಬಂಗಾರಪ್ಪ ಅವರು ಸಭೆ ಮಾಡಿದ್ದಾರೆ. ಸಭೆಯಲ್ಲಿ ಏನು ತೀರ್ಮಾನ ಕೈಗೊಂಡಿದ್ದಾರೆ, ಏನು ಅಪ್ಡೇಟ್ ತಿಳಿಸ್ಕೊಡ್ತೀವಿ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮಾನ್ಯ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಅವರು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಒಂದು ಸಭೆ ಮಾಡ್ತಾರೆ. ಆ ಸಭೆಯಲ್ಲಿ ತೀರ್ಮಾನ ಕೈಗೊಂಡಿದ್ದಾರೆ. ಫಲಿತಾಂಶದ ಯಶಸ್ಸು ಅಭಿನಂದನೆ. ಇಲ್ಲಿ ಶಿಕ್ಷಕರ ನೇಮಕಾತಿ ಮತ್ತು ಕೆಪಿಎಸ್ ಶಾಲೆಗಳು ಶಾಲಾ ಆರಂಭದ ಮೊದಲ ದಿನಗಳಿಂದಲೇ ಶಿಕ್ಷಕರ ಕೊರತೆಯಿಂದಾಗಿ ಅತಿಥಿ ಶಿಕ್ಷಕರನ್ನ ಕಳಿಸ್ಕೊಡ್ತಾ ಇದೀವಿ. ಅದು ಬಿಗ್ ಅಪ್ಡೇಟ್ ಕೂಡ ಆಗಿದೆ. ಶಾಲೆಗಳಲ್ಲಿ ಬ್ರ್ಯಾಂಡ್ ಯೋಜನೆ ಓಕೆ, SLC ಸಾಧನೆ ಓಕೆ. ಇಲ್ಲಿ ಮೇನ್ ಥಿಂಗ್ ನೋಡಬೇಕಾಗತ್ತೆ ಶಿಕ್ಷಕರ ನೇಮಕಾತಿ ಕುರಿತು. ಕಾಯಂ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಸರ್ಕಾರ ಈಗಾಗಲೇ ಆದೇಶ ಹೊರಡಿಸಿದೆ. ಶೀಘ್ರದಲ್ಲೇ ನೇಮಕಾತಿ ನಾವು ಕಂಪ್ಲೀಟ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಜಸ್ಟ್ ಒಂದು ಸ್ಟೇಟ್ಮೆಂಟ್ ಕೂಡ ಆಗಿರುತ್ತೆ. ಆಲ್ರೆಡಿ ನೀವು ಗಮನಿಸಬಹುದು, ಮುಖ್ಯಮಂತ್ರಿಗಳು ನಾವು ನೇಮಕಾತಿ ಮಾಡೇ ಬಿಟ್ಟಿದ್ದೀವಿ ಅಂತ ಹೇಳಿ ಪೋಸ್ಟ್ ಮಾಡ್ಬಿಡ್ತಾರೆ. ಈ ಅದೇ ರೀತಿ ಒಂದು ಹೇಳಿಕೆನ ಕೊಡ್ತಾರೆ. ದಾಖಲಾತಿ ಹೆಚ್ಚಳ ಮಾಡಬೇಕು ಅಂತ ಹೇಳ್ತಾರೆ ಸರ್ಕಾರಿ ಶಾಲಾ ಮಕ್ಕಳಿಗೆ. ಇವರು ಏನ್ ಮಾಡ್ತಾರೆ ಅಂದ್ರೆ KPSC ಶಾಲೆಗಳ ತೆರೀತಾರೆ, ದಾಖಲಾತಿ ಕುಸಿತ ಮಾಡೋದಕ್ಕೆ ಮಾಡ್ತಾರೆ. SLC ಫಲಿತಾಂಶದ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಎರಡನೇ ಫಲಿತಾಂಶ KPSC ಶಾಲೆಗಳು ಉಚಿತ ಸೌಲಭ್ಯಗಳು. ಅಜಿಂ ಪ್ರೈಮರಿ ಫೌಂಡೇಶನ್ ಉಚಿತ ವಿದ್ಯುತ್ ಸೌಲಭ್ಯ ಶಾಲೆಗಳಲ್ಲಿ ಮೂಲಸೌಕರ್ಯ. ನಮ್ಮ ಶಾಲೆ ನಮ್ಮ ಜವಾಬ್ದಾರಿ. ಶಾಲಾ ಆವರಣ ಸ್ವಚ್ಛತೆ ರಾಜ್ಯ ಮಟ್ಟದಲ್ಲಿ ಉದ್ಘಾಟನೆ ಮಾಡ್ತಾ ಇದ್ರೆ. ಏನಂದ್ರೆ ಶಾಲಾ ಪ್ರಾರಂಭೋತ್ಸವನ, ಊಟಗಳು, ಮತ್ತೆ ಶಿಕ್ಷಣ ಇಲಾಖೆ ಬಡ್ಜೆಟ್ ಏನು ಹೆಚ್ಚಳ ಕೂಡ ಮಾಡ್ತಾರಂತೆ. ಈ ಹಿಂದೆ 33,000 ಇತ್ತಂತೆ, ಈಗ 44,000 ಆಗುತ್ತಂತೆ. STMC ಸದಸ್ಯರ ಕಿವಿ ಮಾತು ಎಲ್ಲ ಹೇಳಿದ್ದಾರೆ. ಸಚಿವರು ಏನ್ ಹೇಳ್ತಾರೆ ಅಂದ್ರೆ, ಆಲ್ರೆಡಿ ಸರ್ಕಾರ ಆದೇಶ ಹೊರಡಿಸಿದೆ, ಇನ್ನೇನು ನೋಟಿಫಿಕೇಶನ್ ಶೀಘ್ರದಲ್ಲೇ ನೇಮಕಾತಿ ಕಂಪ್ಲೀಟ್ ಕೂಡ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಆದೇಶ ನೋಟಿಫಿಕೇಶನ್ ಆಗ್ಬಿಟ್ಟಿದೆ, ಕಂಪ್ಲೀಟ್ ಮಾಡ್ತೀವಿ ಅಂತ ಒಂದು ಹೇಳಿಕೆನ ಕೊಡ್ತಾರೆ. ಇದು ಸಚಿವರು ಬರೀ ಈ ರೀತಿ ಹೇಳಿಕೆನ ಕೊಡ್ತಾ ಇದ್ದಾರೆ. ಈ ಕಡೆ ನೇಮಕಾತಿ ಇನ್ನೂ ಕರೆದಿಲ್ಲ, ಮತ್ತೆ ಮುಂದೂಡಿಕೆ ಆಗುತ್ತೆ ಅಂತ ಹೇಳಿ ಮಾಹಿತಿ ಕೂಡ ಬಂದಿದೆ. ಬಿಕಾಸ್ ಯಾಕಂದ್ರೆ ನಿಮಗೆ ಗೊತ್ತಿರೋಹಾಗೆ ಅತಿಥಿ ಶಿಕ್ಷಕರ ಮೊರೆ ಹೋಗಿದ್ದಾರೆ. ಅತಿಥಿ ಶಿಕ್ಷಕರ ಮೊರೆ ಹೋಗಿರೋ ಕಾರಣ ನೇಮಕಾತಿಯನ್ನ ತಾತ್ಕಾಲಿಕವಾಗಿ ಮುಂದೂಡಿಕೆ ಮಾಡಿದ್ದಾರೆ. ಥ್ಯಾಂಕ್ ಯು.